ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಯಯುಜ್ಯತೆ ವಿಧೀಶಾನ ಶಕ್ರಪೂರ್ವೈಃ ಸದಾ ಮಖೈಃ ರಮಾ ಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿದ 37 ಗ್ರಂಥಗಳಲ್ಲಿ ದಶಪ್ರಕರಣ ಅಂದರೆ 10 ಗ್ರಂಥಗಳಲ್ಲಿ ಒಂದು ಮುಖ್ಯವಾದ ಗ್ರಂಥ ಕರ್ಮನಿರ್ಣಯ ಅಂತನ್ನುವಂತಹ ಗ್ರಂಥ. ಮೀಮಾಂಸಾಶಾಸ್ತ್ರದಲ್ಲಿ ಅರ್ಥಾತ್ ಪೂರ್ವಮೀಮಾಂಸಾಶಾಸ್ತ್ರದಲ್ಲಿ ಎಲ್ಲ ಮಂತ್ರಗಳಿಗೆ ಕೇವಲ ಕರ್ಮದ ಪರವಾಗಿ ಆ ಕರ್ಮಾಂಗಭೂತವಾದ ಮಂತ್ರಗಳ ವ್ಯಾಖ್ಯಾನವನ್ನು ನಾವು ನೋಡ್ತೇವೆ. ಆದರೆ ಅಷ್ಟು ಮಾತ್ರವಲ್ಲ, ಬ್ರಹ್ಮಮೀಮಾಂಸಾಶಾಸ್ತ್ರದಲ್ಲಿ ಪೂರ್ವಮೀಮಾಂಸಾ ಗ್ರಂಥದಲ್ಲಿ ಹೇಳಿದಂತೆ ಅರ್ಥಗಳನ್ನು ಮಾಡದೆ ಶಿಷ್ಯರ ಮೇಲಿನ ಅತ್ಯಂತ ಅನುಗ್ರಹದಿಂದ ವೇದ ಮಂತ್ರಗಳಿಗೆ ಹೇಗೆ ಅರ್ಥ ಮಾಡಬೇಕು ಅಂತನ್ನೋದನ್ನು ವಿಶೇಷವಾಗಿ ಶ್ರೀಮದಾಚಾರ್ಯರು ನಮಗೆ ಈ ಗ್ರಂಥದ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಗ್ರಂಥದ ಹಿನ್ನೆಲೆಯಲ್ಲಿ ನಾವು ಒಂದು ಕಥೆಯನ್ನು ಕೇಳ್ತೇವೆ. ಸಾಮಾನ್ಯವಾಗಿ ಒಂದು ಗ್ರಂಥಗಳನ್ನು ರಚನೆ ಮಾಡಲಿಕ್ಕೆ ಒಂದೊಂದು ಮಹತ್ವವಾದ ಕಾರಣ ಇದೆ. ಆ ಮಟ್ಟದಲ್ಲಿ ಈ ಗ್ರಂಥದ ರಚನೆಯನ್ನು ಮಾಡಲಿಕ್ಕೆ ಇರುವಂತಹ ಕಾರಣವನ್ನು ನಾವು ಹೀಗೆ ಒಂದು ಕಥೆಯನ್ನು ಕೇಳ್ತೇವೆ. ಶ್ರೀಮದಾಚಾರ್ಯರು ಸಂಚಾರವನ್ನು ಮಾಡ್ತಾ ಒಂದು ಮಹಾ ಜನರು ಸೇರಿದಂತಹ ಒಂದು ಸ್ಥಳದಲ್ಲಿ ತಾವು ಇರ್ತಾರೆ. ಆ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರ ಪಾಂಡಿತ್ಯ ಎಲ್ಲ ಕಡೆಗೂ ಪ್ರಸಾರಣೆ ಆಗಿತ್ತು. ಗ್ರಾಮದಲ್ಲಿ ಇದ್ದಂತಹ ಅನೇಕರು ತಾವೇ ದೊಡ್ಡ ವಿದ್ವಾಂಸರು, ತಮಗಿಂತ ದೊಡ್ಡ ವಿದ್ವಾಂಸರು ಯಾರೂ ಇಲ್ಲ, ಶ್ರೀಮದಾಚಾರ್ಯರು ವಿದ್ವಾಂಸರು ಎಂದು ಪ್ರಸಿದ್ಧರಾಗಿದ್ದಾರೆ, ಅವರಿಗೆ ನಾವು ಅವಮಾನವನ್ನು ತಂದು ಕೊಡೋಣ ಅಂತ ಶ್ರೀಮದಾಚಾರ್ಯರ ಹತ್ತಿರ ಬಂದು ತಾವು ವಾಕ್ಯಾರ್ಥವನ್ನು ಮಾಡ್ತಾರೆ. ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಮಾಡೋದಿಲ್ಲ, ಈ ಯಜ್ಞದ ಪ್ರಕರಣದಲ್ಲಿ ತಾವು ವಾಕ್ಯಾರ್ಥವನ್ನು ಮಾಡ್ತಾರೆ. ಯಾಕೆ ಅಂತಂದರೆ, ಸನ್ಯಾಸಿಗಳಿಗೆ ಪಾಠ ಪ್ರವಚನಗಳು ಪ್ರಧಾನವಾದದ್ದು, ಜಪ ಮತ್ತು ಉಪದೇಶಗಳು ಪ್ರಧಾನವಾದದ್ದು. ಯಜ್ಞ ಭಾಗದಲ್ಲಿ ಅವರಿಗೆ ಅಷ್ಟು ಗತಿ ಇರಲಿಕ್ಕಿಲ್ಲ. ಯಾಕಂದರೆ ಯಜ್ಞ ಮಾಡೋದೇ ಇಲ್ಲ ಸನ್ಯಾಸಿಗಳು, ಅವರಿಗೆ ಜ್ಞಾನ ಯಜ್ಞವೇ ಪ್ರಧಾನವಾದದ್ದು. ಹಾಗಾಗಿ ಇವರಿಗೆ ಯಜ್ಞದ ಬಗ್ಗೆ ನಾವು ವಾಕ್ಯಾರ್ಥವನ್ನು ಮಾಡಿದರೆ, ಯಜ್ಞದ ವಿಷಯದಲ್ಲಿ ಇವರಿಗೆ ಪ್ರಶ್ನೆಯನ್ನು ಮಾಡಿದರೆ ಇವರಿಗೆ ಜ್ಞಾನ ಇರೋದಿಲ್ಲ, ನಾವು ಸುಲಭವಾಗಿ ಇವರನ್ನು ಗೆಳೆಯಬಹುದು. ಮಾತ್ರವಲ್ಲ, ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರವಾಗಿದೆ ಇವರ ಜ್ಞಾನದ ಬಗ್ಗೆ. ಇಂಥವರನ್ನು ನಾವು ಯಜ್ಞದ ಭಾಗದಲ್ಲಿ ನಾವು ಸೋಲಿಸಿದರೆ, ಯಜ್ಞ ಭಾಗದಲ್ಲಿ ಮಾತ್ರ ಅಲ್ಲ, ಇನ್ನು ಎಲ್ಲದರಲ್ಲಿಯೂ ಕೂಡ ಇವರು ಬಹಳ ದೊಡ್ಡ ವಿದ್ವಾಂಸರು ಅನ್ನುವಂತಹ ಒಂದು ಮಾತು ಜನರಿಗೆ ತಿಳಿದು ಬರ್ತದೆ ಅಂತ ವಿಚಾರ ಮಾಡಿ ನಾನಾ ತರಹದ ಪ್ರಶ್ನೆಗಳನ್ನು ಮಾಡ್ತಾರೆ. ಆದರೆ ದೇವರ ಪರಿಪೂರ್ಣ ಅನುಗ್ರಹಕ್ಕೆ ವೇದವ್ಯಾಸ ದೇವರಿಂದ ಸಾಕ್ಷಾತ್ ಶ್ರವಣ ಮಾಡಿದಂತಹ ಮಹಾನುಭಾವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರು ಮಾಡಿದಂತಹ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ಕುಚೋದ್ಯಗಳಿಗೆ ಅತ್ಯಂತ ಅನಾಯಾಸವಾಗಿ ತಾವು ಸಮಾಧಾನವನ್ನು ನೀಡಿದ್ದಾರೆ. ಮತ್ತೆ ಅಲ್ಲಿರುವಂತಹ ವಿದ್ವಾಂಸರು ಶರಣಾಗತರಾಗಿ ಮತ್ತೆ ತಾವು ತಮ್ಮ ಸಂಶಯಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಐತರೇಯ ಆರಣ್ಯಕದಲ್ಲಿ ಬರುವಂತಹ ಮಹಾನಾಮ್ನಿ ಪ್ರಕರಣದ ಆ ಮಂತ್ರಗಳ ಅರ್ಥವನ್ನು ತಾವು ಕೇಳಿದರು. ಆಚಾರ್ಯರು ಕೂಡ ಅತ್ಯಂತ ಸಮಂಜಸವಾಗಿ ಆ ಪ್ರತಿಯೊಂದು ಮಂತ್ರಗಳನ್ನು ಕೇವಲ ಪೂರ್ವಮೀಮಾಂಸಾದಲ್ಲಿ ಅರ್ಥ ಕರ್ಮಪರವಾಗಿ ನಿರೂಪಣೆ ಮಾಡುವಂತೆ ಮಾಡದೆ ತಾವು ವಿಶೇಷವಾಗಿ ಎಲ್ಲ ಅರ್ಥವನ್ನು ಕೂಡ ತಾವು ಭಗವತ್ಪರವಾಗಿ ತಾವು ಮಾಡ್ತಾರೆ. ಆ ಮಹಾನಾಮ್ನಿ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲೇನೆ ರಚನೆ ಮಾಡಿದಂತಹ ಈ ಗ್ರಂಥ, ಮಹಾನಾಮ್ನಿ ಮಂತ್ರಾರ್ಥಕವಾದಂತಹ ಈ ಗ್ರಂಥವೇ ಕರ್ಮನಿರ್ಣಯ ಎಂಬುವಂತಹ ಗ್ರಂಥ ರಚನೆವಾಗಿದೆ. ಎಲ್ಲ ಮಂತ್ರಗಳ ಪ್ರಧಾನ ತಾತ್ಪರ್ಯ ಭಗವಂತನೇ ಅಂತ ಶ್ರೀಮದಾಚಾರ್ಯರು ಘಂಟಾಘೋಷವಾಗಿ ಎಲ್ಲ ಮಂತ್ರಗಳಿಗೆ ಭಗವಂತನ ಪರವಾಗಿ
ತಾವು ಅರ್ಥವನ್ನ ಮಾಡಿ ಏಕೋ ದೇವ ಸರ್ವಭೂತೇಷು ಗೂಢಃ ಅಂತ ಕೇವಲ ನಿರ್ಗುಣ ಪರತೆಯ ಈ ಆಗಮಗಳು ಭಗವಂತನ ತಿಳಿಸುವುದಿಲ್ಲ, ಕಿಂತು ಭಗವಂತ ಅತ್ಯಂತ ಗುಣಪೂರ್ಣನಾಗಿದ್ದಾನೆ, ಗುಣಪೂರ್ಣತ್ವವನ್ನೇ ಇದೆಲ್ಲವೂ ಕೂಡ ತಿಳಿಸ್ತದೆ ಅಂತಂತ ಈ ಗ್ರಂಥದ ಅದ್ಭುತವಾದ ರಚನೆಯನ್ನು ಮಾಡಿದ್ದಾರೆ. ಮಂಗಲಾಚರಣೆಯಲ್ಲೂ ಹೀಗೆ ತಾವು ದೇವರನ್ನ ಸ್ತೋತ್ರ ಮಾಡಿದ್ದಾರೆ. ಸರ್ವ ಯಜ್ಞಭುಜೇ ನಮಃ ಅಂತ. ಯಾವ ಕರ್ಮವನ್ನ ನಾವು ಮಾಡ್ತೇವೆ ಆ ಭಗವಂತನನ್ನ ಕುರಿತು ಮಾಡುವಂತಹ ಕರ್ಮ ಇದು ಸರಿಯಾಗಿ ಭಗವಂತನಲ್ಲಿ ಭಕ್ತಿಯಿಂದ ನಾವು ಅರ್ಪಣೆಯನ್ನು ಮಾಡಿದಾಗ ಆ ಮಾಡಿದ ಕರ್ಮಕ್ಕೆ ಫಲವಾಗಿ ಭಗವಂತ ಜ್ಞಾನವನ್ನು ಕೊಡ್ತಾನೆ ಅಂತ ಆ ಯಜ್ಞರೂಪಿಯಾದ ಭಗವಂತನನ್ನ ವಿಶೇಷವಾಗಿ ಸ್ತೋತ್ರ ಮಾಡಿದ್ದಾರೆ. ಯಜ್ಞರೂಪಿಯಾದ ಭಗವಂತನನ್ನ ವಿಶೇಷ ನಾವು ಆರಾಧನೆ ಮಾಡಬೇಕು ಅಂತನ್ನೋದನ್ನ ಶ್ರೀಮದಾಚಾರ್ಯರು ದೇವರ ಆರಾಧನೆಯ ಆ ಯಜ್ಞನಾಮಕ ಭಗವಂತನ ಆರಾಧನೆ ರೂಪವಾಗಿ ಈ ಗ್ರಂಥವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸರ್ವ ಯಜ್ಞ ಪೂಜೆ ಅಂತ ತಾವು ದೇವರನ್ನು ಕೂಡ ಹೀಗೆ ಸ್ತೋತ್ರ ಮಾಡಿದ್ದಾರೆ. ಅಂತಹ ಅದ್ಭುತವಾದ ಗ್ರಂಥ ಕರ್ಮನಿರ್ಣಯ ಅಂತನ್ನುವ ಗ್ರಂಥ.